ಯಃ ಕಾಮಕ್ರೋಧಲೋಭೈಸ್ತು ವಿಷಯೈ ಪರಿಪೀಡಿತ ಬದ್ಧ ಸ್ವಕರ್ಮಭಿ ಗೌಣೈ ಪುತ್ರಧಾರೈಷಣಾದಿಭಿ ಅಂತ. ಅಂದರೆ ಎಷ್ಟು ಬಂಧಿತನಾಗಿದ್ದಾನೆ ಮನುಷ್ಯ ಅಂತಂದರೆ, ಕಾಮಕ್ರೋಧ ಲೋಭೈಸ್ತು, ಅಪೇಕ್ಷೆ ಪಡ್ತಾನೆ, ಇಚ್ಛೆಯನ್ನು ಪಡ್ತಾನೆ, ಕಾಮನೆಯನ್ನು ಪಡ್ತಾನೆ. ಅಂದರೆ ಈ ಕಾಮನೆ ಬರಲಿಕ್ಕೆ ಕಾರಣ ಏನು? ನಿತ್ಯ ಯಾವುದು ಅನಿತ್ಯ ಯಾವುದು ಎನ್ನುವಂತಹ ಜ್ಞಾನ. ಎಲ್ಲದಕ್ಕೂ ಜ್ಞಾನ ಕಾರಣ. ಒಂದು ವಸ್ತುವಿನ ಮೇಲೆ ನಮಗೆ ಆಸೆ ಬರಬೇಕು ಅಂದರೆ ಮೊಟ್ಟ ಮೊದಲ ಕಾರಣ ಏನು ಅಂದರೆ ನಮಗೆ ಜ್ಞಾನದ ಕೊರತೆ. ಯಾವುದು ಅಶಾಶ್ವತವಾಗಿದೆಯೋ, ಯಾವುದು ಶಾಶ್ವತ ಇಲ್ಲವೋ ಅದರ ಮೇಲೆ ನಮಗೆ ಆಸೆ ಬರುತ್ತೆ ಅಂದರೆ ಮೊದಲು ನಮಗೆ ಆ ವಸ್ತುವಿನ ಸರಿಯಾದ ಜ್ಞಾನ ಇಲ್ಲ ಅಂತ ಅರ್ಥ. ಲೌಕಿಕ ವಸ್ತುಗಳ ಮೇಲೆ ನಮಗೆ ಕಾಮ ಬರುತ್ತೆ, ಆಸೆ ಬರುತ್ತೆ, ಅದು ಬೇಕು ಅಂತ ಅನಿಸುತ್ತೆ ಅಂದರೆ ನಮಗಿನ್ನೂ ಜ್ಞಾನದ ಇರವು ನಮ್ಮಲ್ಲಿಲ್ಲ ಅಂತಂದು ಅರ್ಥ ಆಗುತ್ತೆ ಅಂತ. ಕಾಮ ಕ್ರೋಧ ಸಿಗದೇ ಇದ್ದಾಗ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ. ಕ್ರೋಧ ಲೋಭೈಸ್ತು, ಸಿಕ್ಕಿತು ಅಂದಾಗಲೂ ಕೂಡ ಲೋಭ ಮಾಡಲಿಕ್ಕೆ ಶುರು ಮಾಡ್ತಾನೆ. ನನ್ನಲ್ಲಿ ಮಾತ್ರ ಇರಬೇಕು, ಅದನ್ನು ಯಾರಿಗೂ ಕೊಡುವುದಿಲ್ಲ. ಮತ್ತು ಮತ್ತೊಬ್ಬರಲ್ಲಿ ಇದ್ದರೆ ಅವನು ಅಸೂಯೆ ಪಡಲಿಕ್ಕೆ ಶುರು ಮಾಡ್ತಾನೆ, ನನ್ನಲ್ಲಿ ಮಾತ್ರ ಇರಬೇಕು ಅಂತ ತಿಳಿದುಕೊಳ್ತಾನೆ. ಹೀಗೆ ವಿಷಯೈ ಪರಿಪೀಡಿತ ಮನುಷ್ಯ ಬಯಸ್ತಾನೆ, ಅದು ಸಿಗದೇ ಇದ್ದಾಗ ಕೋಪಗೊಳ್ತಾನೆ, ಸಿಕ್ಕಿತು ಅಂದಾಗ ಅದರ ಮೇಲೆ ಲೋಭ ಪಡ್ತಾನೆ, ಮತ್ತೊಬ್ಬರಿಗೆ ಸಿಕ್ಕಿಬಿಡ್ತು ಅಂದಾಗ ಮಾತ್ಸರ್ಯದಿಂದ ಒದ್ದಾಡಿ ಹೋಗ್ತಾನೆ. ಇದರಿಂದ ಅವನು ಪರಿತಃ ಪೀಡಿತ, ಅವನು ಸುತ್ತಲೂ ಇದರ ಸುತ್ತಲೂ ಒದ್ದಾಡ್ತಾ ಬದ್ಧ ಸ್ವಕರ್ಮಭಿ ಗೌಣೈ, ಎಲ್ಲ ಬೇಡದಿದ್ದ ಕರ್ಮಗಳನ್ನೇ ಮಾಡ್ತಾ ಇರ್ತಾನೆ. ಯಾವುದೂ ಆತ್ಮೋದ್ಧಾರಕ್ಕೆ ಬೇಕಾದಂತಹ ಕೆಲಸಗಳನ್ನು ಮಾಡುವುದಿಲ್ಲ. ಗೌಣೈ ಕರ್ಮಭಿ ಪುತ್ರಧಾರೈಷಣಾದಿಭಿ, ಹೆಂಡತಿಯನ್ನು ಸಾಧನೆಗೆ ಹೇಗೆ ವಿನಿಯೋಗ ಮಾಡಿಕೊಳ್ಳಬೇಕು ಗೊತ್ತಿಲ್ಲ, ಹೆಂಡತಿಗೂ ಗಂಡನನ್ನು ಹೇಗೆ ಸಾಧನೆಯಲ್ಲಿ ತೊಡಗಿಸಬೇಕು ಎನ್ನುವ ಉಪಾಯ ಇಲ್ಲ, ಮಕ್ಕಳನ್ನು ಹೇಗೆ ಬೆಳೆಸಬೇಕು ಎನ್ನುವ ಜ್ಞಾನ ತಂದೆ ತಾಯಿಯಂದ್ರಿಗಿರೋದಿಲ್ಲ, ಮಕ್ಕಳು ದೊಡ್ಡವರಾದ ಮೇಲೆ ಆ ಜ್ಞಾನ ಇಲ್ಲದೆ ಇರುವುದರಿಂದ ತಂದೆ ತಾಯಿಯಂದ್ರನ್ನು ಹೇಗೆ ನೋಡಿಕೊಳ್ಳಬೇಕು ಎನ್ನುವ ಎಚ್ಚರಿಕೆ ಇರೋದಿಲ್ಲ. ಇದಕ್ಕೆಲ್ಲ ಮೂಲವಾದದ್ದು ಜ್ಞಾನ. ತಂದೆ ತಾಯಿಯಂದರು ಮಕ್ಕಳಿಗೆ ಜ್ಞಾನ ಕೊಟ್ಟರೆ ಮಕ್ಕಳು ಆ ಜ್ಞಾನದಿಂದ ಮುಂದೆ ರಕ್ಷಣೆಯನ್ನು ಮಾಡ್ತಾರೆ, ಸಾಧನೆಯನ್ನು ಮಾಡಿಕೊಳ್ತಾರೆ. ಈ ರೀತಿಯಾಗಿ ಬದ್ಧ ಸ್ವಕರ್ಮಭಿ ಗೌಣೈ ಪುತ್ರಧಾರೈಷಣಾದಿಭಿ ಸಖೇನ ವಿಸ್ತರತ್ಯಾಶು ದುಸ್ತರಂ ಭವಸಾಗರಂ. ಇಷ್ಟೆಲ್ಲ ಇದ್ದಾಗ ಅವನು ಹೇಗೆ ದಾಟಲಿಕ್ಕೆ ಸಾಧ್ಯ? ಆದ್ದರಿಂದ ಪೃಚ್ಛಾಮಿ ಆಖ್ಯಾಹಿ ಮೇತಾತ ತಸ್ಯ ಮುಕ್ತಿ ಕಥಂ ಭವೇತ್. ಭೋಗೈಶ್ವರ್ಯ ಮದೋನ್ಮತ್ತ ತತ್ವಜ್ಞಾನ ಪರಾಂಗುಖ. ಯಾವಾಗಲೂ ಭೋಗದಲ್ಲೇ ತೊಡಗಿರುವವನು, ಯಾವಾಗಲೂ ಆನಂದವಾಗಿ ಇಂದ್ರಿಯಗಳಿಗೆ ಸುಖವನ್ನು ಕೊಡ್ತಾ ತನ್ನ ಆನಂದವನ್ನು ಇಂದ್ರಿಯಗಳಿಗೆ ಏನು ಬೇಕೋ ಅದನ್ನು ಕೊಡ್ತಾ ಇರ್ತಾನೆ. ತತ್ವಜ್ಞಾನ ಪರಾಂಗುಖ, ಯಥಾರ್ಥವಾದ ವಿಚಾರ ಶಾಸ್ತ್ರ ಶ್ರವಣ ಇದರಿಂದ ವಿಮುಖನಾಗಿರ್ತಾನೆ. ಸಂಸಾರ ಸುಮಹಾ ಪಂಕೆ ಜೀರ್ಣ ಗೌರಿವ ಮಜ್ಜತಿ. ಅವನು ಎಂಥವನು ಅಂತಂದರೆ, ಸಂಸಾರ ಎನ್ನುವಂತಹ ದೊಡ್ಡ ಕೆಸರಿನ ಹೊಂಡದಲ್ಲಿ ಒಂದು ಮುದಿ ಎತ್ತು ಬಿದ್ದರೆ ಅದು ಎಷ್ಟು ಒದ್ದಾಡುತ್ತೆ ಹೊರಗಡೆ ಬರಲಿಕ್ಕೆ, ಹಾಗೆ ಮನುಷ್ಯ ಈ ಸಂಸಾರ ಎಂಬ ಕೆಸರಿನ ಹೊಂಡದಲ್ಲಿ ಬಿದ್ದು ಒದ್ದಾಡ್ತಾನೆ. ಅವನು ಇನ್ನೆಲ್ಲಿಂದ ಬರಬೇಕು? ಯಾಕೆಂದರೆ ಅವನಿಗೆ ಜ್ಞಾನ ಇಲ್ಲ. ಎಲ್ಲದಕ್ಕೂ ಮುಖ್ಯ ಜ್ಞಾನ. ಆ ಜ್ಞಾನವನ್ನು ಪಡಿಬೇಕು. ಎಷ್ಟು ಆತ್ಮಾನಂ ನಿಬದ್ಧಾತಿ ಕರ್ಮಭಿ ಕೋಶಕಾರವತ್ ತಸ್ಯ ಮುಕ್ತಿಂ ನ ಪಶ್ಯಾಮಿ ಜನ್ಮಕೋಟಿ ಶತೈರಪಿ. ತುಂಬಿಸ್ತಾನೆ ಅವನ ಕೋಶ ಭಂಡಾರದಲ್ಲಿ ಕರ್ಮಗಳನ್ನು, ಬೇಡದಿದ್ದ ಕರ್ಮಗಳನ್ನು ಮಾಡ್ತಾನೆ, ತುಂಬಿಸ್ತಾನೆ. ಯಾವುದು ಇದೆಲ್ಲ ಹೇಳಿದ ಗೌಣ ಕರ್ಮಗಳು ಅಂತಂದು ಯಾವುದನ್ನು ಪುರಾಣ ಉಲ್ಲೇಖಿಸುತ್ತೆ ಅಂದರೆ, ಕೃಷ್ಣ ಹೇಳಿದಂತಹ ಮೋಘಾಶಃ ಮೋಘ ಕರ್ಮಾಣಃ, ಯಾವುದು ದೇವರ ಎಚ್ಚರಿಕೆ ಇಲ್ಲದಂತಹ ಮಾಡಿದಂತಹ ಕರ್ಮಗಳಿದೆಯೋ ಅದು ಕೃಷ್ಣನ ದೃಷ್ಟಿಯಲ್ಲಿ ಅದು ಯಾವುದೂ ಮುಖ್ಯ ಕರ್ಮಗಳಲ್ವೇ ಅಲ್ಲ. ದೇವರ ಎಚ್ಚರಿಕೆ ಪ್ರತಿಯೊಂದು ಕರ್ಮದಲ್ಲಿಯೂ ನೀರು ಕುಡಿಯುವುದು ಒಂದು ಕರ್ಮ, ಹೆಜ್ಜೆ ಹಾಕುವುದು ಒಂದು ಕರ್ಮ, ಮಾತನಾಡುವುದು ಒಂದು ಕರ್ಮ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಅಂತ ಪ್ರತಿಯೊಂದು ಕ್ರಿಯೆಯಲ್ಲಿಯೂ ಕೃಷ್ಣಾರ್ಪಣ, ಕೃಷ್ಣನ ಎಚ್ಚರಿಕೆ ಇತ್ತು ಅಂತಂದರೆ ಅದು ಗೌಣಕರ್ಮ ಆಗುವುದಿಲ್ಲ, ಅದು ಬಲಿಷ್ಠ ಕರ್ಮ ಆಗುತ್ತೆ. ಅಂತಹ ಕರ್ಮದಿಂದ ಮನುಷ್ಯ ಪಾರಾಗ್ತಾನೆ ಹೊರತು ತುಂಬ ಸುಲಭ ಇದೆ, ಕರ್ಮ ತುಂಬ ಸುಲಭ ಇದೆ. ಆದರೆ ಜ್ಞಾನ ಇಲ್ಲದೆ ಇರುವುದರಿಂದ, ನೋಡಿ ನಾವು ನಡಿತೇವೆ, ಆದರೆ ಇದು ಭಗವಂತನಿಗೆ ಪ್ರದಕ್ಷಿಣೆ. ಆಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ ಉಲ್ಲೇಖ ಮಾಡ್ತಾರೆ. ನಾನು ಮುಂಚೆ ಹೇಳಿದಂತೆ ಸಾಜಿಫ್ವ ಯಾ ಹರಿಂ ಸ್ತೌತಿ ತಚ್ಚಿತ್ತಂ ಎತ್ತದರ್ಪಣಂ ತಾವೇವ ಕೇವಲವು ಶ್ಲಾಘ್ಯವು ಯೌ ತತ್ಪೂಜಾ ಕರವು ಅಂತಂದು
ಕಾಲುಗಳು ಕೈಗಳು ಕ್ರಿಯೆಯನ್ನು ನಡೆಸ್ತಾ ಇರ್ತದೆ. ಅದರೊಟ್ಟಿಗೆ ಒಂದು ಅನುಸಂಧಾನ ಇದ್ದರೆ ಸಾಕು. ಇದು ದೇವರಿಗೆ ಪ್ರದಕ್ಷಿಣೆ ಬರ್ತಾ ಇರೋದು, ದೇವರನ್ನು ಕುರಿತು ಮಾತನಾಡ್ತಾ ಇರೋದು. ಈ ಅನುಸಂಧಾನ ಅದು ಗೌಣಕರ್ಮ ಆಗುವುದಿಲ್ಲ. ಅದರಿಂದ ನಮ್ಮ ಉನ್ನತಿ ಆಗುತ್ತೆ ಅಂತ ತಿಳಿಸಿಕೊಡ್ತಾರೆ. ತಸ್ಯ ಮುಕ್ತಿಂನ ಪಶ್ಯಾಮಿ ಜನ್ಮಕೋಟಿ ಶತೈರಪಿ. ದೇವರ ಎಚ್ಚರಿಕೆ ಇಲ್ಲದಂತಹ ಮನುಷ್ಯರ ಕರ್ಮಗಳು 100 ಕೋಟಿ ಜನ್ಮಗಳು ಅವರು ಬಂದರೂ ಕೂಡ ಅವರು ಇಲ್ಲಿಂದ ಹೋಗೋದಿಲ್ಲ. ಅವರು ಮತ್ತೆ ಬರ್ತಾರೆ, ಒದ್ದಾಡ್ತಾರೆ. ಎಷ್ಟು ಘೋರ ಅಂದರೆ ಇದನ್ನೇ ಅವರು ಸುಖ ಅಂತ ತಿಳ್ಕೊಂಡು ಬಿಡ್ತಾರೆ. ಇದರಲ್ಲೇ ಆರಾಮಾಗಿದ್ದೇವೆ, ಯಾಕೆ ಬೇಕು ಅಂತ ತಿಳ್ಕೊಳ್ತಾರೆ, ಇದರಲ್ಲೇ ಒದ್ದಾಡ್ತಾರೆ, ಮತ್ತೆ ಬರ್ತಾರೆ. ತಸ್ಮಾತ್ ನಾರದ ಸರ್ವೇಷಾಂ ದೇವಾನಾಂ ದೇವಮವ್ಯಯಂ. ನಾರದ ಯಾರನ್ನು ಆರಾಧನೆ ಮಾಡಿ ತಾನು ಒಳ್ಳೆಯ ಗತಿಯನ್ನು ಪಡೆದ್ನೋ ಹಾಗೆ ಭಗವಂತನನ್ನು ಆರಾಧನೆ ಮಾಡಬೇಕು ಅಂತ ವೇದವ್ಯಾಸರು ತಿಳಿಸಿಕೊಡ್ತಾರೆ. ನಾರದೇನ ಪುರಾಪೃಷ್ಟ ಉಪಾಸಕಾನಾಂ ಪ್ರಭುಮೀಶ್ವರಂ ಪರಂ ತೇಯಾಂತಿ ಸಿದ್ಧಿಂ ಪರಮಾಂತು ವೈಷ್ಣವೀಂ ಸಿದ್ಧಿಂ ವಿಷ್ಣು ಲೋಕವನ್ನು ಹೊಂದುತ್ತಾರೆ ಅಂತ ಹೇಳಿ ಕೊನೆಗೆ ಅಷ್ಟಾಕ್ಷರದ ಕುರಿತು ಕೆಲವು ಮಾತುಗಳನ್ನು ಪುರಾಣ ಮಾತನಾಡುತ್ತೆ. ಶುಕರು ವೇದವ್ಯಾಸರಿಗೆ ಕೇಳ್ತಾರಂತೆ, ಯಾವ ಮಂತ್ರವನ್ನು ಜಪ ಮಾಡಬೇಕು, ಸಂಸಾರದಿಂದ ನಾವು ಪಾರಾಗಬೇಕಾದ್ರೆ ಯಾವ ಮಂತ್ರವನ್ನು ಜಪ ಮಾಡಬೇಕು ಅಂದರೆ, ಅಷ್ಟಾಕ್ಷರಂ ಪ್ರವಕ್ಷ್ಯಾಮಿ ಮಂತ್ರಾಣಾಂ ಮಂತ್ರಮುತ್ತಮಂ ಯಂ ಜಪನ್ ಮುಚ್ಯತೆ ಮರ್ತ್ಯ ಜಮ್ನ ಸಂಸಾರ ಬಂಧನಾತ್. ಅಷ್ಟಾಕ್ಷರದ ಬಗ್ಗೆ ನಿನ್ನೆ ಸ್ವಲ್ಪ ವಿಚಾರ ಮಾತನಾಡಿತ್ತು. ಪ್ರಣವದಿಂದ ಅಭಿವ್ಯಕ್ತಗೊಂಡಂತಹ ದೊಡ್ಡ ಮಂತ್ರ, ಪ್ರಣವದ ನಂತರ ಇರುವಂತಹ ಒಂದು ಉತ್ತಮ ಮಂತ್ರ ಅದು ನಾರಾಯಣ ಅಷ್ಟಾಕ್ಷರ. ಅಷ್ಟಾಕ್ಷರಸ್ಯ ಮಂತ್ರಸ್ಯ ಋಷಿ ನಾರಾಯಣ ಸ್ವಯಂ ಛಂದಶ್ಚ ದೇವಿ ಗಾಯತ್ರಿ ಪರಮಾತ್ಮ ಚ ದೇವತಾ ಅಂತ ಋಷಿ ಛಂದಸ್ಸು ದೇವತೆಯ ಬಗ್ಗೆ ಪುರಾಣ ಮಾತನಾಡ್ತಾ ಈ ನಾರಾಯಣ ಮಂತ್ರವನ್ನು, ಅಷ್ಟಾಕ್ಷರ ಮಂತ್ರವನ್ನು ಜಪ ಮಾಡಬೇಕು. ಎಲ್ಲಿ ಅಂದರೆ ಪುರಾಣ ನಾನು ಹೇಳಿದ್ನಲ್ವಾ, ಆಚಾರ್ಯರು ಜಪದ ವಿಚಾರದಲ್ಲಿ ನರಸಿಂಹ ಪುರಾಣ ಮಾತನಾಡಿದ್ದನ್ನು ತುಂಬ ತೆಗೆದುಕೊಂಡಿದ್ದಾರೆ. ಗಾಯತ್ರ್ಯಾ ತ್ರಿಗುಣಂ ವಿಷ್ಣುಂ ಧ್ಯಾಯನ್ ಅಷ್ಟಾಕ್ಷರಂ ಜಪೇತ್ ಅಂತ ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಇಲ್ಲಿಯೂ ಕೂಡ ಸಂಧ್ಯಾಂಗತ್ವೇನ ನಾರಾಯಣ ಅಷ್ಟಾಕ್ಷರ ಜಪ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಏನು, ಸಂಧ್ಯಾವಸಾನೇ ಸತತಂ ಸರ್ವ ಪಾಪೈ ಪ್ರಮುಚ್ಯತೆ ಏಷ ಏವ ಪರೋ ಮಂತ್ರ ಏಷ ಏವ ಪರಂ ತಪಃ. ಸಂಧ್ಯಾವಂದನೆಯಲ್ಲಿ ಆಚಾರ್ಯರು ಗಾಯತ್ರಿ ಮಂತ್ರದ 3 ಪಟ್ಟು ಅಷ್ಟಾಕ್ಷರ ಜಪವನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಇಲ್ಲಿಯೂ ಕೂಡ ನಾರಾಯಣ ಅಷ್ಟಾಕ್ಷರ ಜಪವನ್ನು ಮಾಡಬೇಕು. ಯಾಕೆಂದರೆ ನಾರಾಯಣ ಮಂತ್ರಕ್ಕೆ ಇರುವಂತಹ ಫಲ ಅಷ್ಟು ವಿವರಣೆಯನ್ನು ನಿನ್ನೆ ನಾರಾಯಣ ಪದದ ಅರ್ಥವನ್ನು ನೋಡಿದ್ದೆವು. ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂತಹ ಅದ್ಭುತವಾದಂತಹ ನಾಮ ನಾರಾಯಣ ನಾಮ. ಸ್ನಾತ್ವಾ ಶುಚಿ ಶುಚೌ ದೇಶೆ ಜಪೇತ್ ಪಾಪ ವಿಶುದ್ಧಯೇ ಜಪೇ ದಾನೇ ಚ ಹೋಮೇ ಚ ಗಮನೇ ಧ್ಯಾನ ಪರ್ವಸು. ಎಲ್ಲಿ ಹೋಗ್ತೇವೋ ನಿಂತಾಗ ಕುಳಿತಾಗ ನಾರಾಯಣ 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 ಅಂತ ಹೇಳ್ತಾ ಇರಬೇಕು ಅಂತ. ವಾಸುದೇವ ದ್ವಾದಶಾಕ್ಷರದ ಬಗ್ಗೆ ಚಿಂತನೆ ಕೊಡ್ತು ಪುರಾಣ. ಈಗ ಅಷ್ಟಾಕ್ಷರದ ಬಗ್ಗೆ ಹೇಳುವಾಗ ನಾರಾಯಣ ನಾಮವನ್ನು ಹೇಳ್ತಾ ಇರಿ, ಎಲ್ಲ ಪಾಪ ಪರಿಹಾರ ಆಗುತ್ತೆ. ಜಪೇ ನಾರಾಯಣಂ ಮಂತ್ರಂ ಕರ್ಮಪೂರ್ವೇ ಪರೇ ತಥಾ. ಏನು ಇವತ್ತಿನ ನಮ್ಮ ಕರ್ಮಾಂಗದಲ್ಲಿ ಅದು ಹೋಮ ಆಗಿರಬಹುದು, ಪೂಜೆಗಳಾಗಿರಬಹುದು, ಮೊದಲಿಗೆ ನಮ್ಮ ಆಸನ ಶುದ್ಧಿಯನ್ನು ಮಾಡಿಕೊಂಡು ಪ್ರಾಣಾಯಾಮ ಮಾಡಿಕೊಂಡು ನಾವು ತತ್ವನ್ಯಾಸ ಮಾತೃಕಾನ್ಯಾಸ ಮಾಡಿದ ನಂತರ ಅಷ್ಟಾಕ್ಷರ ಜಪ ಮಾಡುವಂತಹ ವಾಡಿಕೆ ಇದೆ. ಅಷ್ಟಾಕ್ಷರ ಜಪವನ್ನು ಮಾಡಿಯೇ ನಾವು ಮತ್ತೆ ಸಂಕಲ್ಪವನ್ನು ಮಾಡಿ ಕರ್ಮಾಂಗವನ್ನು ಪ್ರಾರಂಭ ಮಾಡುವುದು. ಕರ್ಮದ ಪೂರ್ವದಲ್ಲಿ ಅಷ್ಟಾಕ್ಷರ ಜಪವನ್ನು ಮಾಡಬೇಕು, ಕರ್ಮದ ನಂತರದಲ್ಲಿ ಮುಗಿದ ನಂತರವೂ ಕೂಡ ನಾರಾಯಣ ಜಪವನ್ನು ಮಾಡಬೇಕು ಅಂತ ಸದಾಚಾರ ನರಸಿಂಹ ಪುರಾಣ ಉಲ್ಲೇಖ ಮಾಡುತ್ತೆ. ಶುಚಿ ಭೂತ್ವ ಅಂತ ಶುಚಿಯ ಬಗ್ಗೆಯೂ ಕೂಡ, ಶುದ್ಧತೆಯ ಬಗ್ಗೆಯೂ, ಮಡಿಯ ಬಗ್ಗೆಯೂ ಕೂಡ ಮಾತನಾಡಿದ ಪುರಾಣ. ಆಚಾರ್ಯರು ಕೂಡ ಶೌಚಂ ತಪಃ ತುಷ್ಟಿ ಅನ್ನುವಲ್ಲಿ ನಿಯಮದಲ್ಲಿ ಹೇಳುವಾಗ ಶೌಚದ ಬಗ್ಗೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ. ಶೌಚ ಅಂತಂದರೆ ನಾವಿರುವಂತಹ ದೇಶ ಮತ್ತು ನಮ್ಮ ವಾತಾವರಣ ಸುತ್ತು ಹೇಗಿದೆ, ಪರಿಸರ ಹೇಗಿದೆ, ನಮ್ಮ ವಸ್ತ್ರ ಹೇಗಿದೆ, ಇದೆಲ್ಲವೂ ಕೂಡ ಶುಚಿಯಲ್ಲಿ ಸೇರಿಕೊಳ್ಳುತ್ತೆ. ಮುಖ್ಯವಾಗಿ ಮನಸ್ಸಿನ ಶುದ್ಧಿಯನ್ನು ತೋರಿಸಿಕೊಳ್ತಾರೆ. ಹೀಗೆ ನಾರಾಯಣ ಅಷ್ಟಾಕ್ಷರವನ್ನು ಜಪ ಮಾಡಬೇಕು. ನಾರಾಯಣಾಯ ನಮಃ ಇತ್ಯಯಮೇವ ಸತ್ಯಂ ಸಂಸಾರ ಘೋರ ವಿಷ ಸಂಹರಣಾಯ ಮಂತ್ರ.
ಶೃಣ್ವಂತು ಭವ್ಯಮತಯೋ ಮುದಿತಾ ಸ್ವರಾಗ ಉಚ್ಚೈ ತರಾಂ ಉಪದಿಶಾಮಿ ಅಹಂ ಊರ್ಧ್ವಬಾಹು ಅಂತ ಕೈಯನ್ನು ಮೇಲೆ ಎತ್ತಿ ನಾರಾಯಣ 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 ಮಂತ್ರದ ಉಪದೇಶವನ್ನು ಕೊಟ್ಟರು ಅಂತ ಪುರಾಣ ಹೇಳುತ್ತೆ. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೇವಃ ಕೇಶವಾತ್ ಪರಂ. ಇದನ್ನೂ ಕೂಡ ಮಹಾಭಾರತ ಉಲ್ಲೇಖ ಮಾಡುತ್ತೆ. ಇಲ್ಲಿ ಆಚಾರ್ಯರು ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖ ಮಾಡ್ತಾರೆ, ವೇದವ್ಯಾಸರು ಉಲ್ಲೇಖ ಮಾಡಿದ್ದಾರೆ ಅಂತ. ನರಸಿಂಹ ಪುರಾಣವೂ ಕೂಡ ಇದನ್ನು ಎಷ್ಟು ಅಂತಂದರೆ ಅಲ್ಲಿ ಉದ್ಧೃತ್ಯ ಭುಜ ಮುಚ್ಯತೆ, ಈ ಪುರಾಣ ಉತ್ಕ್ಷಿಪ್ಯ ಭುಜ ಮುಚ್ಯತೆ ಅಂತ ಹೇಳುತ್ತೆ. ಮತ್ತು ವೇದಶಾಸ್ತ್ರಾತ್ ಪರಂ ನಾಸ್ತಿ, ಅಪೌರುಷೇಯವಾದಂತಹ ವೇದಗಳಿಗಿಂತ ದೊಡ್ಡದಾದ ಶಾಸ್ತ್ರ ಮತ್ತೊಂದಿಲ್ಲ. ಮತ್ತು ಹುಟ್ಟಿಲ್ಲದಂತಹ ವೇದೈಕ ವೇದ್ಯನಾದಂತಹ ಭಗವಂತನನ್ನು ಬಿಟ್ಟರೆ, ಕೇಶವ ಅಂತಂದರೆ ಚತುರ್ಮುಖನಿಗೂ ರುದ್ರನಿಗೂ ಜ್ಞಾನವನ್ನು ಕೊಡುವಂತಹ ಭಗವಂತನನ್ನು ಬಿಟ್ಟರೆ ಉತ್ತಮನಾದವನು ಯಾರೂ ಇಲ್ಲ ಅಂತ ಭುಜವನ್ನು ಮೇಲೆತ್ತಿ ವೇದವ್ಯಾಸರು ಹೇಳಿದರು ಅಂತ ತಿಳಿಸಿಕೊಳ್ಳುತ್ತೆ. ಆಲೋಚ್ಯ, ಇದನ್ನೂ ಕೂಡ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ ಅಂತ ಅಲ್ಲಿಯ ವಾಕ್ಯ, ಆಚಾರ್ಯರ ಕೃಷ್ಣಾಮೃತ ಮಹಾರಣವದ ವಾಕ್ಯ. ಇಲ್ಲಿ ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋನ ಆಲೋಚ್ಯ ಅಂತ ಇಲ್ಲಿದೆ, ಅಲ್ಲಿ ಆಲೋಡ್ಯ ಸರ್ವಶಾಸ್ತ್ರಾಣಿ ಅಂತ. ಇದಮೇಕಂ ಸುನಿಷ್ಪನ್ನಂ, ಎಲ್ಲ ಶಾಸ್ತ್ರಗಳನ್ನು ಚೆನ್ನಾಗಿ ವಿಮರ್ಶೆ ಮಾಡಿ ಪುನಃ ಪುನಃ ಚರ್ಚೆಯನ್ನು ಮಾಡಿ ಅದರ ರಹಸ್ಯವನ್ನು ತೆಗೆದಾಗ ಬಂದಂತಹ ಸತ್ಯ ಯಾವುದು ಅಂತಂದರೆ ನಾರಾಯಣ ಸದಾ ಧ್ಯೇಯ. ಎಲ್ಲರೂ ಕೂಡ ನಾರಾಯಣನನ್ನೇ ಧ್ಯಾನ ಮಾಡಬೇಕು, ನಾರಾಯಣನೇ ಧ್ಯಾನಕ್ಕೆ ಯೋಗ್ಯ ಅಂತ ಇದು ಶಾಸ್ತ್ರಗಳ ಸಾರ ಅಂತ ತಿಳಿಸಿಕೊಡ್ತಾರೆ. ಇತ್ಯೇತತ್ ಸಕಲಂ ಪ್ರೋಕ್ತಂ ಶಿಷ್ಯಾಣಾಂ ತವ ಪುಣ್ಯದಂ ಕಥಾಶ್ಚ ವಿವಿಧಾ ಪ್ರೋಕ್ತ ಮಯಾ ಭಜ ಜನಾರ್ದನಂ ಅಷ್ಟಾಕ್ಷರಮಿಮಂ ಮಂತ್ರಂ ಸರ್ವದುಃಖ ವಿನಾಶನಂ ಜಪಪುತ್ರ ಮಹಾಬುದ್ಧೇ ಯದಿ ಸಿದ್ಧಿಂ ಅಭೀಪ್ಸ್ಯಸಿ. ನಿನಗೆ ಸಿದ್ಧಿ ಬೇಕು ಅಂದರೆ, ನಿನಗೆ ಉದ್ಧಾರ ಆಗಬೇಕು ಅಂದರೆ ಅಷ್ಟಾಕ್ಷರ ಮಂತ್ರ ಜಪವನ್ನು ಚೆನ್ನಾಗಿ ಮಾಡು. ಯಾಕೆ ಅಂದರೆ ದೇವೋತ್ತಮನಾದ ನಾರಾಯಣ ಅವನ ಅನುಗ್ರಹವನ್ನು ಖಂಡಿತ ಮಾಡ್ತಾನೆ ಅಂತ ವ್ಯಾಸರು ಸೂತರಿಗೆ ಉಪದೇಶವನ್ನು ಕೊಟ್ಟರು ಅಂತ ಸೂತರು ಎಲ್ಲ ಋಷಿಗಳಿಗೆ ಉಪದೇಶವನ್ನು ಕೊಡ್ತಾ ಇದಂ ಸ್ತವಂ ವ್ಯಾಸಮುಖಾತ್ತು ನಿಸೃತಂ ಸಂಧ್ಯಾತ್ರಯೇ ಯೇ ಪುರುಷಾ ಪಠಂತಿ ತೇ ಧೌತ ಪಾಂಡುರಪಟಾ ಇವ ರಾಜಹಂಸಾ ಸಂಸಾರ ಸಾಗರಂ ಅಪೇತ ಭಯಾ ತರಂತಿ ಅಂತ. ಸಂಸಾರ ಸಾಗರದಿಂದ ನಾವು ದೂರ ಆಗಬೇಕು ಅಂದರೆ ಭಗವಂತನ ನಾರಾಯಣನ ಮಂತ್ರ ಜಪವನ್ನು ಉಪಾಸನೆ ಮಾಡಬೇಕು ಅಂತ ತಿಳಿಸಿಕೊಟ್ರು. ಹೀಗೆ ಮಾರ್ಕಂಡೇಯನ ಉದ್ಧಾರ, ಅದರ ನಂತರ ಬ್ರಹ್ಮಚಾರಿಯ ಕಥೆಯಿಂದ ನಮಗೆ ಸಿಕ್ಕಂತಹ ಸಂದೇಶ, ಮಾತಾಪಿತೃಗಳ ಸಾಕುವಿಕೆ ಎಷ್ಟು ಅನಿವಾರ್ಯ, ಅದರ ಜೊತೆಗೆ ಮತ್ತು ಯಮೀಯ ಸಂವಾದದಿಂದ ಧರ್ಮದ ಉಪದೇಶ, ಅದರ ನಂತರ ಅಷ್ಟಾಕ್ಷರ ಮಂತ್ರದ ಜೊತೆಗೆ ನರಸಿಂಹ ಪುರಾಣ ವಿಷ್ಣುವಿನ ಮತ್ತು ಲೋಕದಲ್ಲಿ ಹೇಗೆ ವ್ಯವಹಾರ ಮಾಡಬೇಕು ಎನ್ನುವ ವಿಚಾರಗಳನ್ನು ನರಸಿಂಹ ಪುರಾಣ ನಮ್ಮ ಮುಂದೆ ಇಟ್ಟಿದೆ. ನಾಳೆಯ ದಿನ ಇನ್ನೂ ವಿಚಾರ ಸೂರ್ಯವಂಶದ ಬಗ್ಗೆ, ಚಂದ್ರವಂಶದ ಬಗ್ಗೆ ಮತ್ತು ದಶಾವತಾರಗಳ ಚಿಂತನೆ ಬಗ್ಗೆ ಪುರಾಣ ಮಾತನಾಡುತ್ತೆ. ಅದನ್ನು ನಾಳೆಯ ದಿನ ನೋಡೋಣ. ಕೃಷ್ಣಾರ್ಪಣಮಸ್ತು.